ಕನ್ನಡ ಕಲಿ ನಲಿ ಎಂಬ ಒಂದು ಈ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋವನ್ನು ನಾನಿವತ್ತು ಮಾಡ್ತಾ ಇದ್ದೇನೆ. ನಿನ್ನೆ ನಾನು ಸಂಯುಕ್ತಾಕ್ಷರಗಳು, ಒತ್ತಕ್ಷರಗಳು, ಸಜಾತಿ ಅಕ್ಷರಗಳು ಮತ್ತು ವಿಜಾತಿ ಅಕ್ಷರಗಳು ಇವುಗಳನ್ನೆಲ್ಲ ನಾನು ಹೇಳಿದ್ದೆ. ಇವತ್ತು ನಾಮಪದ ಪ್ರಕರಣ ಅಂತ ಹೇಳಿ ಕರೆಯುವಂಥ ಒಂದು ಟಾಪಿಕನ್ನು ನಾನಿಲ್ಲಿ ಮಾತಾಡ್ತಾ ಇದ್ದೇನೆ. ನಾವು ಮಾತನಾಡುವ ಮಾತುಗಳಲ್ಲಿ ಅನೇಕ ಶಬ್ದಗಳು ಬರ್ತವೆ. ಆ ಶಬ್ದಗಳಿಗೆ ಬೇರೆ ಬೇರೆ ಹೆಸರು ನಾವು ಕೊಡ್ತೇವೆ. ಅಂದರೆ ಒಂದೊಂದು ಜಾತಿಯ ಶಬ್ದಗಳು ಒಂದೊಂದು ಗುಂಪು ಮಾಡಿ ವ್ಯಾಕರಣದಲ್ಲಿ ನಾವು ಹೇಳ್ತೇವೆ. ಉದಾಹರಣೆಗೆ ಕೆಳಗಿನ ಮಾತುಗಳನ್ನು ನಾವು ಹೇಳ್ಬೋದು. ಆತನು ಮನೆಯನ್ನು ಚೆನ್ನಾಗಿ ಕಟ್ಟಿದನು. ಒಕ್ಕಲಿಗರು ಕಷ್ಟದಿಂದ ಬೆಳೆಯನ್ನು ಬೆಳೆದರು. ಇಲ್ಲಿ ಈ ವಾಕ್ಯಗಳಲ್ಲಿ ಆತನು ಮನೆಯನ್ನು, ಒಕ್ಕಲಿಗರು ಕಷ್ಟದಿಂದ ಬೆಳೆಯನ್ನು, ಇವೆಲ್ಲ ಒಂದು ಥರದ ನಾಮಪದಗಳಂದರೆ ಒಂದು ಹೆಸರನ್ನು ಸೂಚಿಸುವಂತಹ ಒಂದು ಪದಗಳು. ನಾಮ ಅಂದರೆ ಪದ. ಇಲ್ಲಿ ಕಟ್ಟಿದನು, ಬೆಳೆಯುವರು ಇದು ಕ್ರಿಯಾಪದಗಳು. ಏನು ಕೆಲಸ ಮಾಡ್ತೇವೆ ಅದು ಕ್ರಿಯೆಯನ್ನು ಮಾಡುವುದಕ್ಕೆ ಒಂದು ಏನು ನಾವು ಕೆಲಸಗಳನ್ನು ಮಾಡ್ತದಕ್ಕೆ ಕ್ರಿಯೆ ನಾವು ಮಾಡುವಂಥದ್ದು. ನಾಮ ಹೇಳುವಂಥದ್ದು ಹೆಸರು, ಇದು ಕ್ರಿಯೆ ಮಾಡುವಂಥದ್ದು. ಚೆನ್ನಾಗಿ ಅನ್ನೋದೊಂದು ಅವ್ಯಯ ಪದ ಅಂತ ಹೇಳ್ಬೋದು ಇಲ್ಲಿ. ಹೀಗೆ ನಾವು ಆಡುವ ಮಾತುಗಳನ್ನು ಮುಖ್ಯವಾಗಿ 3 ಭಾಗಗಳಾಗಿ ಅಂದರೆ 3 ವಿಂಗಡಣೆಗಳಾಗಿ ಇಲ್ಲಿ ವಿಂಗಡಿಸ್ತಾರೆ. 1 ನಾಮಪದ, 2 ಕ್ರಿಯಾಪದ ಮತ್ತು 1 ಅವ್ಯಯ. ಹೇಳಿದ ಹಾಗೆ ನಾನು ನಾಮಪದ ಆತನು ಮನೆಯನ್ನು, ಒಕ್ಕಲಿಗರು ಕಷ್ಟದಿಂದ ಬೆಳೆಯನ್ನು, ಇವೆಲ್ಲ ಕೂಡ ಒಂಥರ ನಾಮಪದಗಳು. ಕಟ್ಟಿದನು, ಬೆಳೆಯುವರು ಇವು ಕ್ರಿಯೆ ಪದಗಳು. ಚೆನ್ನಾಗಿ ಎಂಬುದು ಅವ್ಯಯ. ಹೀಗೆ ಇಲ್ಲಿ ನಾಮಪದ ಅಂದರೆ ಏನಂತ ನೋಡುವ ಫ್ರೆಂಡ್ಸ್. ನಾಮಪದ ಎಂದರೆ ಪ್ರಕೃತಿಗಳಿಗೆ ಪ್ರತ್ಯಯಗಳನ್ನು ಸೇರಿಸುವ ಪದಗಳು. ಅಂದರೆ ಪ್ರಕೃತಿಗಳಿಗೆ ಪ್ರತ್ಯಯಗಳನ್ನು ಸೇರಿಸುವ ಪದಗಳು. ನಾಮಪದದ ಮೂಲ ರೂಪವಾಗಿ ಕ್ರಿಯೆಯು ಅರ್ಥವನ್ನು ಕೊಡದೆಯೇ ಇರುವ ಶಬ್ದವೇ ನಾಮ ಪ್ರಕೃತಿ ಎನಿಸಿಕೊಳ್ಳುತ್ತದೆ. ಇಲ್ಲಿ ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ ಎನಿಸಿಕೊಳ್ಳುತ್ತದೆ. ಇದನ್ನು ಪ್ರಾತಿಪದಿಕ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ಪ್ರಾತಿಪದಿಕ ಎಂದು ಕರೆಯುತ್ತಾರೆ. ನಾಮ ಎಂದರೆ ಹೆಸರು ಎಂದರ್ಥ. ಹೆಸರುಗಳನ್ನು ಸೂಚಿಸುವ ಪದಗಳೇ ನಾಮಪದಗಳು. ನಾಮ ಪ್ರಕೃತಿಗಳಿಗೂ ವಿಭಕ್ತಿ ಪ್ರತ್ಯಯಗಳು ಸೇರಿ ಪೂರ್ಣ ನಾಮಪದಗಳಲ್ಲಿ ರೂಪುಗೊಳ್ತವೆ. ಇಲ್ಲಿ ಎರಡನೇದಾಗಿ ನಾವು ಏನು ಹೇಳ್ಬೋದು ಅಂತ ಹೇಳಿದರೆ ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳು ನಿಮಗೆ ಗೊತ್ತಿರ್ಬೋದು. ಸಾಧಾರಣವಾಗಿ ನಿಮಗೆ 6, 7, 8, 9ನೇ ಕ್ಲಾಸಿಗೆ 10ನೇ ಕ್ಲಾಸಿಗೆ ಕೂಡ ICSE ಬೋರ್ಡಲ್ಲಿ ಕೂಡ ಇದು ಸ್ಟೇಟ್ ಬೋರ್ಡಲ್ಲಿ ಎಲ್ಲ ನಮ್ಮ ಏನು ಕನ್ನಡ ಏನು ವಿಷಯ ಇದೆ ಅದರಲ್ಲಿ ಎಲ್ಲವನ್ನು ಬಳಸ್ತಾರೆ. ಇದು ಬಂದೇ ಬರ್ತದೆ. ಗ್ರಾಮರ್ ಇಸ್ ತುಂಬ ಅಗತ್ಯತೆ ಇರುವಂಥ ಒಂದು ಪ್ರತ್ಯಯಗಳು ಇವುಗಳು. ವಿಭಕ್ತಿ ಪ್ರತ್ಯಯ ಅಂದರೆ ಏನಂತ ನೋಡುವ ಫ್ರೆಂಡ್ಸ್. ಇಲ್ಲಿ ಸ್ವತಂತ್ರವಾಗಿ ಅರ್ಥವಿಲ್ಲದೆ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನು ಉಂಟು ಮಾಡುವ ಪ್ರತ್ಯಯಗಳಿಗೆ ವಿಭಕ್ತಿ ಪ್ರತ್ಯಯಗಳೆಂದು ಕರೆಯುತ್ತಾರೆ. ವಿಭಕ್ತಿ ಪ್ರತ್ಯಯಗಳಿಗೆ ಇಲ್ಲಿ ಉದಾಹರಣೆಗಳನ್ನು ನೋಡಿ ಫ್ರೆಂಡ್ಸ್, ಏನೆಲ್ಲ ಕೊಟ್ಟಿದ್ದಾರೆ. ಮಕ್ಕಳು ನೋಡ್ತಾ ಇದ್ದರೆ ಮಕ್ಕಳು ಕೂಡ ಒಂದು ಫ್ರೆಂಡ್ಸ್ ಥರನೇ ಅಂದ್ಕೊಂಡಿದ್ದೇನೆ ನಾನು. ಹೀಗೆ ಇಲ್ಲಿ ನಾಮ ಪ್ರಕೃತಿ, ವಿಭಕ್ತಿ ಪ್ರತ್ಯಯ, ನಾಮಪದ. ಹುಡುಗನು, ಇಲ್ಲಿ ಹೂ ಅನ್ನೋದು ವಿಭಕ್ತಿ ಪ್ರತ್ಯಯ ಆಗ್ತದೆ. ಹುಡುಗ ಅನ್ನೋದು ನಾಮ ಪ್ರಕೃತಿ, ಹುಡುಗನು ಅನ್ನೋದು ನಾಮಪದ. ಅಂದರೆ ಮಂಚವನ್ನು ಅನ್ನೋದಕ್ಕೆ ಇಲ್ಲಿ ಮಂಚ ನಾಮ ಪ್ರಕೃತಿ, ಅನ್ನು ವಿಭಕ್ತಿ ಪ್ರತ್ಯಯ, ಮಂಚವನ್ನು ನಾಮಪದ. ಅಂದರೆ ಮಂಚದಕ್ಕೆ ಇಲ್ಲಿ ಕರೆಯುವುದಕ್ಕೆ ಒಂದು ಹೆಸರು, ಮಂಚ ಅನ್ನೋದೊಂದು ಇಲ್ಲಿ ಹೆಸರಾಗ್ತದೆ. ಅನ್ನು ಅನ್ನೋದು ಅದಕ್ಕೆ ಅನ್ನೋದು, ಮಂಚ ಅನ್ನೋದೊಂದು ಮಂಚವನ್ನು. ಅಂದರೆ ಇಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು ಬರ್ತದೆ? ಅನ್ನೋ ಪದ ಇಲ್ಲಿ ವಿಭಕ್ತಿ ಪ್ರತ್ಯಯದಲ್ಲಿ ಬರ್ತದೆ. ಬೆಂಗಳೂರಿನಿಂದ, ಬೆಂಗಳೂರಿನಿಂದ ಅಂತ ಹೇಳಿದರೆ ಇಲ್ಲಿ ಇಂದ ಅನ್ನೋದು ವಿಭಕ್ತಿ ಪ್ರತ್ಯಯ, ಬೆಂಗಳೂರಿನಿಂದ ಅನ್ನೋದು ನಾಮಪದ, ಬೆಂಗಳೂರು ಅನ್ನೋದು ನಾಮ ಪ್ರಕೃತಿ. ಮರಕ್ಕೆ,
ಮರಕ್ಕೆ ಕೆ ಅಥವಾ ಗೆಯನ್ನು ಮರಕ್ಕೆ ಮನೆಗೆ ಅನ್ನುವುದೆಲ್ಲ ಏನಾಗ್ತದೆ ಹೇಳಿದರೆ ಅದು ಯಾವ ಪ್ರತ್ಯಯ? ವಿಭಕ್ತಿ ಪ್ರತ್ಯಯದಲ್ಲಿ ಅದಕ್ಕೆ ಕೆ ಅನ್ನೋ ಪ್ರತ್ಯಯ ಬರ್ತದೆ. ಇಲ್ಲಿ ಮರಕ್ಕೆ, ಮರ ಅನ್ನೋದು ನಾಮ ಪ್ರಕೃತಿ, ಕೆ ಅಥವಾ ಗೆ ಅನ್ನೋದು ವಿಭಕ್ತಿ ಪ್ರತ್ಯಯ ಮತ್ತು ನಾಮಪದ. ಇಲ್ಲಿ ಮುದುಕನ ದೆಸೆಯಿಂದ ಅಂದರೆ ಅವನಿಂದ, ಇವನಿಂದ, ನನ್ನಿಂದ, ಅವರಿಂದ ಅನ್ನೋದು ಇನ್ನೊಂದು ಮೂರನೇ ವ್ಯಕ್ತಿಯನ್ನು ತೋರಿಸಿ ನಾವು ಎಕ್ಸಾಂಪಲ್ ತಗೊಂಡು ಅಥವಾ ಉದಾಹರಣೆಗೆ ಅವರನ್ನು ತಗೊಳ್ಳುವಾಗದು ಇಂದ. ಶಾಲೆಯಿಂದ, ನಿನ್ನ ದೆಸೆಯಿಂದ ಅನ್ನೋದು ಇಲ್ಲಿ ಹೇಳುವಂಥದ್ದು. ಮುದುಕನ ದೆಸೆಯಿಂದ ಅನ್ನೋದು ನಿಮಗೆ ಇಲ್ಲಿ ವಿಭಕ್ತಿ ಪ್ರತ್ಯಯ. ಮುದುಕ ಅನ್ನೋದು ನಾಮ ಪ್ರಕೃತಿ, ಮುದುಕನ ದೆಸೆಯಿಂದ ಅನ್ನೋದು ನಾಮಪದ ಆಗ್ತದೆ. ಅಕ್ಕ ಅನ್ನೋದು ನಾಮ ಪ್ರಕೃತಿ, ಆ ಅನ್ನೋದು ವಿಭಕ್ತಿ ಪ್ರತ್ಯಯ, ಅಕ್ಕನ ಅನ್ನೋದು ಇಲ್ಲಿ ನಾಮಪದ. ತಾಯಿ ಎಲ್ಲಿ ಅಂತ ಹೇಳಿದರೆ ತಾಯಿ ಪ್ಲಸ್ ಅಲ್ಲಿ ಅನ್ನೋದು, ತಾಯಿ ಅನ್ನೋದು ನಾಮ ಪ್ರಕೃತಿ, ಅಲ್ಲಿ ಅನ್ನೋದು ವಿಭಕ್ತಿ ಪ್ರತ್ಯಯ, ತಾಯಿಯಲ್ಲಿ ಅನ್ನೋದು ನಾಮಪದ. ಇಲ್ಲಿ ಯಾವುದೇ ಥರದ ಉದಾಹರಣೆಗಳನ್ನು ನೀವು ಇಲ್ಲಿ ಕೊಡ್ಬೋದು. ತಂದೆಯ ಅಥವಾ ತಂದೆಯ ಆದರೆ ಬೇರೆ ಬರ್ತದೆ. ತಂದೆ ಪ್ಲಸ್ ತಂದೆಯೇ. ಇಲ್ಲಿ ತಂದೆ ಅನ್ನೋದು ನಾಮಪದ, ಅನ್ನೋದು ವಿಭಕ್ತಿ ಪ್ರತ್ಯಯ, ತಂದೆಯೇ ಅನ್ನೋದು ನಾಮಪದ. ಹಾಗೆ ಇಲ್ಲಿ ಈ ವಿಭಕ್ತಿ ಪ್ರತ್ಯಯಗಳಲ್ಲಿ ಉ, ಅನ್ನು, ಇಂದ, ಕೆ, ದೆಸೆಯಿಂದ, ಆ, ಅಲ್ಲಿ, ಎ ಅನ್ನೋದು ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ನಾವಿಲ್ಲಿ ಕಾಣಬಹುದು. ಇದಕ್ಕೆ ಬೇರೆ ಬೇರೆ ವಿಭಕ್ತಿಗಳನ್ನು ನಾವಿಲ್ಲಿ ಮನೆಯನ್ನು, ಮರದಲ್ಲಿ, ಅಲ್ಲಿ ಅನ್ನೋದಕ್ಕೆ, ಅಲ್ಲಿಯ ಒಂದು ಇದಕ್ಕೆ ವಿಭಕ್ತಿ ಪ್ರತ್ಯಯಕ್ಕೆ ಮರದಲ್ಲಿ ಅನ್ಬೋದು, ತಾಯಿಯಲ್ಲಿ ಅನ್ಬೋದು, ಮನೆಯಲ್ಲಿ ಅನ್ಬೋದು, ಶಾಲೆಯಲ್ಲಿ ಅನ್ಬೋದು, ಅಥವಾ ಹುಡುಗನ, ಅವನ, ಇವನ, ಈ ಎಲ್ಲ ಒಂದು ಅಲ್ಲಿ ಏನು ವಿಭಕ್ತಿ ಪ್ರತ್ಯಯಗಳು ನಾವು ಉಚ್ಚಾರ ಮಾಡುವಾಗ ಬರ್ತದಲ್ಲ, ಉಚ್ಚಾರ ಮಾಡುವಾಗ ಏನಾಗ್ತದೆ ಅದು ಏನಾಗ್ತದೆ ಬಿಡಿಸಿ ಬರೆಯುವಾಗ ಅದರ ವಿಭಕ್ತಿ ಪ್ರತ್ಯಯಗಳು ತನ್ನಂತೆ ತಾನೇ ನಮ್ಮ ಅಲ್ಲಿ ಅದು ಆಟೋಮೆಟಿಕ್ಲಿ ನಮಗೆ ಗೊತ್ತಾಗಿ ಬಿಡ್ತದೆ ಅದು ಯಾವ ಪ್ರತ್ಯಯಕ್ಕೆ ಸಂಬಂಧಪಟ್ಟದ್ದು. ಈಗ ನಿನ್ನ ದೆಸೆಯಿಂದ ಅಂತ ಹೇಳಿದ ತಕ್ಷಣ ಅದು ನಿಮಗೆ ಹೇಳ್ಬೋದು ವಿಭಕ್ತಿ ಪ್ರತ್ಯಯ, ಅದು ದೆಸೆಯಿಂದ ಅನ್ನೋದೊಂದು ವಿಭಕ್ತಿ ಪ್ರತ್ಯಯ ಆಗ್ತದೆ ಅಂತ ಹೇಳಿ. ಇಲ್ಲಿ ಪ್ರತ್ಯಯಗಳನ್ನು ಈ ಕೆಳಗಿನ ಹೆಸರಿಂದ ಕರೀಲಿಕ್ಕಾಗ್ತದೆ. ಈ ವಿಭಕ್ತಿ ಪ್ರತ್ಯಯಗಳಿಗೆ ಕೂಡ ಒಂದು ಹೆಸರಿದೆ. ವಿಭಕ್ತಿ ಪ್ರತ್ಯಯದ ಹೆಸರು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ ಅನ್ನೋದು ಇಲ್ಲಿ ವಿಭಕ್ತಿ ಪ್ರತ್ಯಯಗಳ ಹೆಸರಿವೆ. ಪ್ರಥಮ ವಿಭಕ್ತಿಯಲ್ಲಿ ನಾನಾಗ ಹೇಳಿದೆ ಹುಡುಗನು, ಕೃತಕಾರಕ ರಾಮನು, ಬಂದರೆ ಅಲ್ಲಿ ಅದು ಪ್ರಥಮದಲ್ಲಿರ್ತದೆ. ಯಾವುದಕ್ಕೂ ನೀವು ಅಲ್ಲಿ ಬಂದರೆ ಅಲ್ಲಿ ನಿಮಗೆ ಅದು ಪ್ರಥಮ ವಿಭಕ್ತಿ ಆಗಿರ್ತದೆ. ದ್ವಿತೀಯ ವಿಭಕ್ತಿ ಅನ್ನು, ಕರ್ಮಕಾರಕ ರಾಮನನ್ನು, ಮನೆಯನ್ನು, ಶಾಲೆಯನ್ನು, ಇದೆಲ್ಲ ನಿಮ್ಮಲ್ಲಿ ಇದು ದ್ವಿತೀಯ ವಿಭಕ್ತಿ ಆಗ್ತದೆ. ತೃತೀಯ ವಿಭಕ್ತಿ ಇಂದ, ಅವನಿಂದ, ಇವನಿಂದ, ನಿನ್ನಿಂದ, ನನ್ನಿಂದ, ಇಲ್ಲಿ ಕರ್ಣ ರಾಮನಿಂದ. ತೃತೀಯ ವಿಭಕ್ತಿ ಇಂದ, ಕರ್ಣ ರಾಮನಿಂದ ಹೇಳಿದೆ. ಚತುರ್ಥಿ ವಿಭಕ್ತಿ ಗೆ ಅಥವಾ ಕೆ, ಸಂಪ್ರದಾನ, ರಾಮನಿಗೆ, ಅವನಿಗೆ, ನಿನಗೆ, ಹಾಗೆ ಚತುರ್ಥಿ ವಿಭಕ್ತಿಯಲ್ಲಿ ಅದೇ ರಾಮನಿಗೆ. ಪಂಚಮಿ ವಿಭಕ್ತಿ ದೆಸೆಯಿಂದ ಅಂತ ಹೇಳಿದರೆ ನಿನ್ನ ದೆಸೆಯಿಂದ, ನನ್ನ ದೆಸೆಯಿಂದ, ಇನ್ನೊಬ್ಬನನ್ನು ನಡುವಲ್ಲಿ ಇಟ್ಟುಕೊಂಡು ಅಥವಾ ಇನ್ನೂ ಒಂದು ವಸ್ತುವನ್ನು ನಡುವಲ್ಲಿ ಇಟ್ಟುಕೊಂಡು ಹೇಳೋದು ಅಪಾದಾನ ಅಂತ ಹೇಳ್ತಾರೆ. ಇಲ್ಲಿ ರಾಮನ ದೆಸೆಯಿಂದ, ನಿನ್ನ ದೆಸೆಯಿಂದ, ನನ್ನ ದೆಸೆಯಿಂದ ಅಂತ ಹೇಳುವಂಥದ್ದು. ಸೃಷ್ಟಿ ವಿಭಕ್ತಿ ಏನು ಹೇಳ್ತದೆ? ಸೃಷ್ಟಿ ರಾಮನ, ಅವನ ಅಕ್ಕ, ಇವನ ಅಕ್ಕ, ಅವಳ ಅಕ್ಕ. ಆ ಕಡೆಯ ಅಕ್ಷರ ಏನು ಉಚ್ಚರಿಸ್ತದೆ, ಬಂದರೆ, ಬಂದರೆ, ಎಲ್ಲಿ ಬಂದರೆ, ಬಂದರೆ ಅಥವಾ ಬಂದರೆ, ಇವುಗಳು ಬೇರೆ ಬೇರೆ ಆ ಕಡೆಯ ಅಕ್ಷರಗಳು ನಮಗೆ ಏನು ಗೊತ್ತದೆ ಆ ವಿಭಕ್ತಿ ಪ್ರತ್ಯಯಲ್ಲಿ ನಮಗೆ ಗೊತ್ತಾಗ್ತದೆ. ಸೃಷ್ಟಿ ವಿಭಕ್ತಿಯಲ್ಲಿ ಸಂಬಂಧವನ್ನು ಹೇಳ್ತದೆ ರಾಮನ,
ಆ ಬಂತು. ಸಪ್ತಮಿ ವಿಭಕ್ತಿ ಅಲ್ಲಿ, ಅಲ್ಲಿ, ಅವನಲ್ಲಿ, ಇವನಲ್ಲಿ, ಮನೆಯಲ್ಲಿ, ಶಾಲೆಯಲ್ಲಿ ಅನ್ನೋದು. ಇಲ್ಲಿ ಅಧಿಕರಣ ಕಾರಕ, ಕಾರಕಗಳಲ್ಲಿ ಏನು ಬರ್ತದೆ? ಅಧಿಕರಣ ಕಾರಕ ರಾಮನಲ್ಲಿ. ಸಂಬೋಧನ, ಸಂಬೋಧನ ಅನ್ನೋದು ಎ ಅಥವಾ ಆ, ಎ ಅಥವಾ ಆ ಅನ್ನೋದು ಆನೆ ಅಂತ ಬರ್ತೇವಲ್ಲ ಅದು. ಸಂಬೋಧನ ರಾಮನೇ, ಅವನೇ, ಇವನೇ, ಅವಳೇ. ಎ ಅನ್ನೋದು ಕಡೆ ಅಕ್ಷರ, ಆ ಉಚ್ಚಾರದಲ್ಲಿ ಎ ಬಂದರೆ ಅದು ನಿಮಗೆ ವಿಭಕ್ತಿ ಪ್ರತ್ಯಯ ಯಾವುದಾಗ್ತದೆ? ಎ ಅಥವಾ ಎ ಇಲ್ಲಿ ಸಂಬೋಧನ ಆಗ್ತದೆ, ಸಂಬೋಧನ ವಿಭಕ್ತಿ. ಹೀಗೆ ವಿಭಕ್ತಿ ಪ್ರತ್ಯಯಗಳಲ್ಲಿ 1, 2, 3, 4, 5, 6, 7, 8 ವಿಭಕ್ತಿ ಪ್ರತ್ಯಯಗಳು ಮಾಮೂಲಿಯಾಗಿ ಎಲ್ಲ ಕ್ಲಾಸುಗಳಲ್ಲಿ ಕೂಡ ಇವುಗಳನ್ನು ಇದ್ದೇ ಇರ್ತದೆ. ಇದರಲ್ಲಿ ಏನು ಬದಲಾವಣೆ ಇರುವುದಿಲ್ಲ. ನೋಡಿ ಫ್ರೆಂಡ್ಸ್, ಸೃಷ್ಟಿ ವಿಭಕ್ತಿ ಕಾರಕಾರ್ಥದಲ್ಲಿ ಸೇರಿಲ್ಲ, ಆದರೆ ಹಾಗೆ ಸಂಬೋಧನ ವಿಭಕ್ತಿಯೂ ಸೇರಿಲ್ಲ. ಕೇವಲ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಸಪ್ತಮಿ 6 ವಿಭಕ್ತಿಗಳು ಕಾರಕಾರ್ಥವನ್ನು ಹೊಂದಿರುತ್ತವೆ. ಕಾರಕ ಎಂದರೆ ವಿಭಕ್ತಿ ಪ್ರತ್ಯಯಗಳು ಸೂಚಿಸುವ ಕಾರ್ಯವಾಗಿರುತ್ತದೆ. ಉದಾಹರಣೆಗೆ ಭೀಮನು ಚೆಂಡನ್ನು ಒಡೆದನು ಎಂದಾಗ ಭೀಮನು ಎಂಬುದು ಕೃತ್ತರವಾಗಿದ್ದು ಊ ಎಂಬ ಪ್ರಥಮ ವಿಭಕ್ತಿ ಕೃತ್ತರವನ್ನು ಸೂಚಿಸುತ್ತದೆ. ಹಾಗೆ ಚೆಂಡನ್ನು ಎಂಬುದು ಏನನ್ನು ಪ್ರಶ್ನೆಗೆ ಉತ್ತರವಾಗಿದ್ದು ಕರ್ಮದ ಸ್ಥಾನದಲ್ಲಿ ಬರುವುದು ಅನ್ನು ಎಂಬ ದ್ವಿತೀಯ ವಿಭಕ್ತಿ ಕರ್ಮಕಾರವಾಗಿರುತ್ತದೆ. ಹೀಗೆ ಜೇಬಿನಲ್ಲಿ ದುಡ್ಡು ಇದೆ ಎಂಬ ವಾಕ್ಯವನ್ನು ಗಮನಿಸಿದರೆ ಜೇಬಿನಲ್ಲಿ ಎಂಬುದು ಆಧಾರವಾಗಿದೆ. ಅಧಿಕರಣ ಅಲ್ಲಿ ಎಂಬ ಸಪ್ತಮಿ ವಿಭಕ್ತಿಯು ಆಧಾರವನ್ನು ಸೂಚಿಸುತ್ತದೆ. ಹೇಗೆ ಎಲ್ಲ ಕಾರಕಗಳನ್ನು ನಾವಿಲ್ಲಿ ವಿವರಿಸಬಹುದು ಅಂಥೇಳಿ ಇಲ್ಲಿ ಉದಾಹರಣೆ ಸಮೇತ ನಾನು ಹೇಳಿದ್ದೇನೆ. ನಾಮ ಪ್ರಕೃತಿಗಳಲ್ಲಿ 2 ವಿಧಗಳನ್ನು ನಾವಿಲ್ಲಿ ಗುರುತಿಸಬಹುದು. ಅವುಗಳನ್ನು ಹೀಗೆ ವಿವರಿಸ್ತಾರೆ. ನಾಮ ಪ್ರಕೃತಿಗಳು ಸಹಜವಾದ ನಾಮ ಪ್ರಕೃತಿಗಳು ಮತ್ತು ಸಾಧಿತ ನಿಪ್ಪನ್ನ ನಾಮ ಪ್ರಕೃತಿಗಳು. ಸಾಧಿತ ನಾಮ ಪ್ರಕೃತಿಗಳು, ಅದನ್ನು ಇನ್ನೊಂದು ಹೆಸರು ನಿಪ್ಪನ್ನ ಎಂದು ಕರೀತಾರೆ. ಮನುಷ್ಯರ ಹೆಸರನ್ನು ಹೇಳುವಂಥವು ಸಹಜವಾದ ನಾಮ ಪ್ರಕೃತಿಗಳು. ಮನುಷ್ಯರ ಹೆಸರನ್ನು ಸಹಜವಾಗಿ ಹೇಳುವಂಥವು ನಾಮ ಪ್ರಕೃತಿಗಳು. ಪ್ರಾಣಿಗಳ ಹೆಸರಿಡುವಂಥವು, ವಸ್ತುಗಳ ಹೆಸರಿಡುವಂಥವು, ವಸ್ತುಗಳ ಗುಣ ಸ್ವಭಾವಗಳನ್ನು ಹೇಳುವಂಥವು, ಕಾಲ, ಸ್ಥಾನ, ಅಳತೆ, ದಿಕ್ಕು, ಸಂಖ್ಯೆಗಳನ್ನು ಸೂಚಿಸುವ ಶಬ್ದಗಳು, ಇವುಗಳೆಲ್ಲ ಸಹಜವಾದ ನಾಮ ಪ್ರಕೃತಿಗಳು. ಉದಾಹರಣೆ ಹೊಲ, ನೆಲ, ಜನ, ಮನೆ, ಮರ, ಕಲ್ಲು, ಸೀತೆ ಇತ್ಯಾದಿಗಳೆಲ್ಲ ನಿಮಗೆ ಸಹಜ ನಾಮ ಪ್ರಕ್ರಿಯೆಗಳು. ಸಾಧಿತ ನಾಮ ಪ್ರಕ್ರಿಯೆಗಳಲ್ಲಿ ನಿಮಗೆ 2-3 ಪದಗಳನ್ನು ಸೇರಿ ಒಂದು ಪದವಾಗುವ ಏನು ಸಮಾಸಗಳು, ಧಾತು ಕ್ರಿಯಾ ಪ್ರಕೃತಿಯಿಂದ ಹುಟ್ಟಿದ ಕೃದಂತ ನಾಮಗಳು, ತದ್ವಿತ್ತ ಪ್ರತ್ಯಯ ಸೇರಿ ಉಂಟಾದ ತದ್ವಿತ್ತ ನಾಮ ಪ್ರಕ್ರಿಯೆಗಳು. ಅಂದರೆ ಇಲ್ಲಿ ಸಮಾಸಗಳು, ಸಮಾಸ ಅಂತ ಹೇಳಿದರೆ 2 ಅಥವಾ ಅನೇಕ ಪದಗಳನ್ನು ಅರ್ಥಗನುಗುಣವಾಗಿ ಸೇರಿ ಹೇಳುವ ಒಂದು ಪದ. ಉದಾಹರಣೆಗೆ ಅರಸ ಪ್ಲಸ್ ಮನೆ, ಅರಸನ ಮನೆ, ಗಿಡವು ಪ್ಲಸ್ ಮರವು, ಗಿಡ ಮರವು, ಹೆಬ್ಬಾಗಿಲು, ಮುಕ್ಕಣ್ಣ ಇತ್ಯಾದಿಗಳು ನಮಗೆ ಸಮಾಸ ಇಲ್ಲಿ ಕಂಡುಬರುತ್ತವೆ. ಹಾಗೆ ನಾನಿಲ್ಲಿ ಇಷ್ಟು ನಿಮಗೆ ಹೇಳಿದೆ. ವಿಭಕ್ತಿ ಪ್ರತ್ಯಯ, ನಾಮ ಪ್ರಕೃತಿ ಹಾಗೂ ಇಲ್ಲಿ ನಾಮ ಪ್ರಕೃತಿಗಳಲ್ಲಿ ಇರುವಂತಹ 2 ವಿಧಗಳನ್ನು ನಿಮಗೆ ನಾನಿಲ್ಲಿ ಹೇಳಿದ್ದೇನೆ ಫ್ರೆಂಡ್ಸ್. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನನ್ನ ಚಾನಲಿಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಗುಡ್ ನೈಟ್ ಎಲ್ಲರಿಗೂ.